ಕನ್ನಡ ಕಿರುತೆರೆ ಇತಿಹಾಸದಲ್ಲಿ ಅತ್ಯಂತ ಜನಪ್ರಿಯ ಮತ್ತು ರಿಯಾಲಿಟಿ ಶೋಗಳ ರಾಜ ಅಂದರೆ ಅದು ಜಿ ಕನ್ನಡದ ಸರಿಗಮಪ. ಕೇವಲ ಮನರಂಜನೆ ಮಾತ್ರವಲ್ಲದೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿದ್ದಂಥ ಅದ್ಭುತ ಗಾಯನ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಹೊಸ ಬದುಕು ಕೊಟ್ಟ ಹೆಮ್ಮೆ ಈ ವೇದಿಕೆಗೆ ಸಲ್ಲುತ್ತದೆ. ಇಂದು ನಾವು ಸರಿಗಮಪ ಶೋ ಮೂಲಕ ತಮ್ಮ ಕಂಠದ ಸಿರಿಯಿಂದ ಇಡೀ ಕರ್ನಾಟಕದ ಮನೆ ಮಾತಾದಂಥ ಕಲಾವಿದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೀರ್ತನ್ ಹೊಳ್ಳ ಸರಿಗಮಪ ಸೀಸನ್ 15ರ ಹೆಮ್ಮೆಯ ವಿಜೇತರಾದಂಥ ಕೀರ್ತನ್ ಹೊಳ್ಳ ಅವರು ತಮ್ಮ ಅತ್ಯಂತ ಶಾಸ್ತ್ರೀಯ ಮತ್ತು ಸುಮಧುರ ಗಾಯನ ಶೈಲಿಯ ಮೂಲಕ ಇಡೀ ಕರ್ನಾಟಕದ ಪ್ರೇಕ್ಷಕರ ಹೃದಯ ಗೆದ್ದು ಸೈ ಎನಿಸಿಕೊಂಡಂಥ ಮಹಾನ್ ಪ್ರತಿಭೆಯಾಗಿದ್ದಾರೆ. ಸುಹಾನಾ ಸೈಯದ್ ಸರಿಗಮಪ ವೇದಿಕೆಯಲ್ಲಿ ತಮ್ಮ ಸೂಫಿ ಮತ್ತು ಭಾವನಾತ್ಮಕ ಶೈಲಿಯ ಹಾಡುಗಳ ಮೂಲಕ ದೊಡ್ಡ ಸಂಚಲನ ಸೃಷ್ಟಿಸಿದ್ದ ಸುಹಾನಾ ಸೈಯದ್ ಧಾರ್ಮಿಕ ಚೌಕಟ್ಟುಗಳನ್ನು ಮೀರಿ ಕೇವಲ ತಮ್ಮ ಅಪ್ರತಿಮ ಗಾಯನ ಪ್ರತಿಭೆಯಿಂದ ಇಡೀ ರಾಜ್ಯಾದ್ಯಂತ ಭಾರಿ ಜನಪ್ರಿಯತೆಯನ್ನು ಗಳಿಸಿದರು. ಹನುಮಂತ್ ಲಮಾನಿ ಉತ್ತರ ಕರ್ನಾಟಕದ ಲಂಬಾಣಿ ಸಮುದಾಯದ ಅತ್ಯಂತ ಮುಗ್ಧ ಮತ್ತು ವಿಶಿಷ್ಟ ಗ್ರಾಮೀಣ ಜಾನಪದ ಶೈಲಿಯ ಗಾಯಕ ಹನುಮಂತ ಈ ರಿಯಾಲಿಟಿ ಶೋ ಮೂಲಕ ರಾತ್ರೋರಾತ್ರಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ದೊಡ್ಡ ಸೆನ್ಸೇಷನ್ ಮತ್ತು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದರು. ಇನ್ನು ಬಿಗ್ ಬಾಸ್ ಸೀಸನ್ 11ರ ವಿಜೇತರು ಕೂಡ ಆಗಿದ್ದರು. ಚನ್ನಪ್ಪ ಹೂಗಾರ್ ಸರಿಗಮಪ ಸೀಸನ್ 1ರ ಹೆಮ್ಮೆಯ ವಿಜೇತರಾದಂಥ ಚನ್ನಪ್ಪ ಹೂಗಾರ್ ಅವರು ತಮ್ಮ ಅತ್ಯಂತ ಮಧುರ ಮತ್ತು ಸುಂದರ ಕಂಠದ ಗಾಯನದ ಮೂಲಕ ಅಂದಿನ ಪ್ರೇಕ್ಷಕರ ಮತ್ತು ಇಡೀ ಮಹಾನ್ ತೀರ್ಪುಗಾರರ ನೆಚ್ಚಿನ ಗಾಯಕರಾಗಿ ಸಿನಿರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಸಂಚಿತ್ ಹೆಗಡೆ ಸರಿಗಮಪ ವೇದಿಕೆಯಿಂದ ಹೊರಹೊಮ್ಮಿದಂಥ ಅತ್ಯಂತ ಯಶಸ್ವಿ ಯುವ ಗಾಯಕರಲ್ಲಿ ಇವರು ಪ್ರಮುಖರಾಗಿದ್ದಾರೆ. ತಮ್ಮ ವಿಶಿಷ್ಟ ಪಾಪ್ ಶೈಲಿಯ ಗಾಯನದ ಮೂಲಕ ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಇಡೀ ದಕ್ಷಿಣ ಭಾರತ ಮತ್ತು ಸ್ವತಂತ್ರ ಆಲ್ಬಮ್ಗಳಲ್ಲಿ ಭಾರಿ ಜನಪ್ರಿಯತೆಯನ್ನು ಗಳಿಸುತ್ತಿದ್ದಾರೆ. ಜಸ್ಕರಣ್ ಸಿಂಗ್ ಮೂಲತಃ ಪಂಜಾಬ್ ಪ್ರಾಂತ್ಯದವರಾಗಿದ್ದರೂ ಕನ್ನಡವನ್ನು ಅತ್ಯಂತ ಸ್ಪಷ್ಟವಾಗಿ ಕಲಿತುಕೊಂಡು ಸರಿಗಮಪ ವೇದಿಕೆಯಲ್ಲಿ ಅದ್ಭುತವಾಗಿ ಹಾಡುವ ಮೂಲಕ ಇಡೀ ಕನ್ನಡಿಗರ ಹೃದಯ ಗೆದ್ದು ಸೈ ಎನಿಸಿಕೊಂಡ ಅಪರೂಪದ ಗಾಯಕ ಪ್ರತಿಭೆ ಇವರಾಗಿದ್ದಾರೆ. ಸುಪ್ರಿಯಾ ರಾವ್ ತಮ್ಮ ವಿಶಿಷ್ಟ ಧ್ವನಿ ಹಾಗೂ ಶಾಸ್ತ್ರೀಯ ಮತ್ತು ಪಾಶ್ಚಾತ್ಯ ಶೈಲಿಯ ಕಠಿಣ ಹಾಡುಗಳನ್ನು ಅತ್ಯಂತ ಸಮರ್ಥವಾಗಿ ಹಾಡುವ ಮೂಲಕ ಸರಿಗಮಪ ವೇದಿಕೆಯಲ್ಲಿ ಸೈ ಎನಿಸಿಕೊಂಡು ಪ್ರಸ್ತುತ ಚಿತ್ರರಂಗದಲ್ಲಿ ಪ್ರಮುಖ ಹಿನ್ನೆಲೆ ಗಾಯಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ಮೆಹಬೂಬ್ ಸಾಬ್ ಕಣ್ಣಿನ ದೃಷ್ಟಿ ಇಲ್ಲದಿದ್ದರೂ ತಮ್ಮ ಅಂತರಂಗದ ಕಂಠಸಿರಿಯಿಂದ ಸರಿಗಮಪ ವೇದಿಕೆಯನ್ನು ಭಾವುಕಗೊಳಿಸಿದಂಥ ಮೆಹಬೂಬ್ ಸಾಬ್ ಜಾನಪದ ಮತ್ತು ಹಳೆಯ ಗೀತೆಗಳನ್ನು ಅತ್ಯಂತ ದೈವಿಕವಾಗಿ ಹಾಡುವ ಮೂಲಕ ಇಡೀ ಕರ್ನಾಟಕದ ಜನತೆ ಕಂಬನಿ ಮಿಡಿಯುವಂತೆ ಮಾಡಿದ್ದರು. ಶ್ರೀಹರ್ಷ ಸರಿಗಮಪ ಮತ್ತೊಬ್ಬ ಅತ್ಯಂತ ಪ್ರತಿಭಾನ್ವಿತ ಗಾಯಕ ಮತ್ತು ಅದ್ಭುತ ನಿರೂಪಕರಾಗಿ ಗುರುತಿಸಿಕೊಂಡಿರುವಂಥ ಶ್ರೀಹರ್ಷ ಅವರು ತಮ್ಮ ಅದ್ಭುತ ಗಾಯನ ಮತ್ತು ವೇದಿಕೆಯ ಮೇಲಿನ ಅತ್ಯುತ್ತಮ ಪ್ರದರ್ಶನ ಕೌಶಲ್ಯದಿಂದ ಇಂದಿಗೂ ಪ್ರೇಕ್ಷಕರಿಗೆ ತುಂಬ ಹತ್ತಿರವಾಗಿದ್ದಾರೆ. ಕಂಬದ ರಂಗಯ್ಯ ಅಪ್ಪಟ ಜಾನಪದ ಶೈಲಿಯ ಹಾಡುಗಳ ಮೂಲಕ ಸರಿಗಮಪ ವೇದಿಕೆಗೆ ಹೊಸ ಕಳೆ ಮತ್ತು ಮೆರುಗು ತಂದಿದ್ದ ಕಂಬದ ರಂಗಯ್ಯ ಅವರು ತಮ್ಮ ವಿಶಿಷ್ಟ ಕಂಠ ಸಿರಿಯಿಂದಾಗಿ ಮುಂದೆ ಕನ್ನಡ ಸಿನಿಮಾಗಳಲ್ಲೂ ಹಿನ್ನೆಲೆ ಗಾಯಕರಾಗಿ ಹಾಡುವ ದೊಡ್ಡ ಅವಕಾಶವನ್ನು ಪಡೆದುಕೊಂಡರು. ಸುನಿಲ್ ಸರಿಗಮಪ ಸೀಸನ್ 13ರ ಹೆಮ್ಮೆಯ ಟ್ರೋಫಿ ಗೆದ್ದ ವಿಜೇತ ಸುನಿಲ್ ತಮ್ಮ ಅತ್ಯಂತ ಕಠಿಣ ಪರಿಶ್ರಮ ಮತ್ತು ಶಾಸ್ತ್ರೀಯ ಗಾಯನದ ಮೂಲಕ ಇಡೀ ಸೀಸನ್ನಲ್ಲಿ ಜಡ್ಜಸ್ ಮತ್ತು ಪ್ರೇಕ್ಷಕರಿಂದ ಸೈ ಎನಿಸಿಕೊಂಡು ಸ್ಯಾಂಡಲ್ವುಡ್ನಲ್ಲಿ ವಿಜೇತರಾಗಿ ಹೊರಹೊಮ್ಮಿದ್ದರು. ಶ್ರೀನಿಧಿ ಶಾಸ್ತ್ರಿ ಸರಿಗಮಪ ಸೀಸನ್ 17ರ ಭರ್ಜರಿ ಟ್ರೋಫಿ ಮುಡಿಗೇರಿಸಿಕೊಂಡ ಯುವ ಪ್ರತಿಭೆ ಶ್ರೀನಿಧಿ ಶಾಸ್ತ್ರಿ. ಶಾಸ್ತ್ರೀಯ ಸಂಗೀತದ ಭದ್ರ ಬುನಾದಿ ಹೊಂದಿರುವ ಇವರು ವೇದಿಕೆಯ ಮೇಲೆ ಪ್ರತಿಯೊಂದು ಕಠಿಣ ಹಾಡುಗಳನ್ನು ಅತ್ಯಂತ ಲೀಲಾಜಾಲವಾಗಿ ಹಾಡಿ ಇಡೀ ಕರ್ನಾಟಕದ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಲಹರಿ ಮಹೇಶ್ ಸರಿಗಮಪ ವೇದಿಕೆಯಲ್ಲಿ ತಮ್ಮ ಅತ್ಯಂತ ಮಧುರವಾದ ಧ್ವನಿ ಮತ್ತು ಕ್ಲಾಸಿಕಲ್ ಗಾಯನ ಶೈಲಿಯ ಮೂಲಕ ಪ್ರೇಕ್ಷಕರ ಮನಗೆದ್ದಿದ್ದ ಮತ್ತೊಬ್ಬ ಅದ್ಭುತ ಪ್ರತಿಭೆ ಅಂದರೆ ಅದು ಲಹರಿ ಮಹೇಶ್. ಭಾವನಾತ್ಮಕ ಹಾಡುಗಳನ್ನು ಅತ್ಯಂತ ಸುಂದರವಾಗಿ ಪ್ರಸ್ತುತಪಡಿಸುತ್ತಿದ್ದ ಇವರು ಜಡ್ಜಸ್ ಹಾಗೂ ಮಹಾಗುರುಗಳಿಂದ ಸಾಲು ಸಾಲು ಮೆಚ್ಚುಗೆಯನ್ನು ಪಡೆದು ಸೈ ಎನಿಸಿಕೊಂಡಿದ್ದರು. ಸರಿಗಮಪ ವೇದಿಕೆಯಿಂದ ಬಂದ ಈ ಅದ್ಭುತ ಗಾಯಕರಲ್ಲಿ ನಿಮ್ಮ ಆಲ್ ಟೈಮ್ ಫೇವರೇಟ್ ಗಾಯಕರು ಯಾರು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇನ್ಫಾರ್ಮೇಷನ್ ಒಂದಿಗೆ. ಅಲ್ಲಿವರೆಗೂ ನಮಸ್ಕಾರ.